ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನ ಮಹಿಮೆ ಸದಾ ಕಾಲ ವಸ್ತುವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 23ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ. ಪ್ರೊವರ್ಬ್ಸ್ ಚಾಪ್ಟರ್ 23 ವರ್ಡ್ಸ್ 19 to 25. ನನ್ನ ಮಗನೇ, ಕೇಳಿ ಜ್ಞಾನವಂತನಾಗು, ನ್ಯಾಯ ಮಾರ್ಗದಲ್ಲಿ ನಿನ್ನ ಹೃದಯವನ್ನು ನಡೆಸು. ಮದ್ಯಪಾನ ಮಾಡುವವರಲ್ಲಿಯೂ ಅತಿ ಮಾಂಸಭಕ್ಷಕರಲ್ಲಿಯೂ ಇರಬೇಡ, ಏಕೆಂದರೆ ಕುಡುಕರು ಹೊಟ್ಟೆಬಾಕರು ದುರ್ಗತಿಗೆ ಬರುವರು. ನಿದ್ರಾಶಕ್ತಿಯು ಹಳೆಯ ಬಟ್ಟೆಗಳನ್ನು ಹೊದಿಸುವುದು. ನಿನ್ನನ್ನು ಪಡೆದ ತಂದೆಯ ಮಾತಿಗೆ ಕಿವಿಗೊಡು. ನಿನ್ನ ತಾಯಿ ಮುಪ್ಪಿನವಳಾದಾಗ ಆಕೆಯನ್ನು ಅಸಡ್ಡೆ ಮಾಡಬೇಡ. ಸತ್ಯವನ್ನು, ಜ್ಞಾನವನ್ನು, ಶಿಕ್ಷಣವನ್ನು, ವಿವೇಕವನ್ನು ಕಂಡುಕೋ, ಆದರೆ ಅವುಗಳನ್ನು ಮಾರಬೇಡ. ನೀತಿವಂತನ ತಂದೆಯು ಬಹಳವಾಗಿ ಸಂತೋಷಪಡುವನು. ಜ್ಞಾನಿಯಾದ ಮಗನನ್ನು ಪಡೆದವನಿಗೆ ಅವನಿಂದ ಆನಂದವಾಗುವುದು. ನಿನ್ನ ತಂದೆ ತಾಯಿಗಳು ಸಂತೋಷವರು, ನಿನ್ನನ್ನು ಹೆತ್ತವರು ಆನಂದಿಸುವರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ತಂದೆ ಹೇಗೆ ಜ್ಞಾನವಂತರಾಗಿ ನಡ್ಕೋಬೇಕು, ಜ್ಞಾನದಿಂದ ಹೇಗೆ ನಡ್ಕೋಬೇಕು, ಅದಕ್ಕೆ ಮಾರ್ಗದರ್ಶನ ಏನು? ದೇವ್ರ ವಾಕ್ಯ. ದೇವರ ವಾಕ್ಯದಲ್ಲಿ ಏನು ಹೇಳುತ್ತೆ? ಸತ್ಯವನ್ನು, ಜ್ಞಾನವನ್ನು, ಶಿಕ್ಷಣವನ್ನು, ವಿವೇಕವನ್ನು ಕಂಡುಕೋ, ಆದರೆ ಅವುಗಳನ್ನು ಮಾರಬೇಡ. ದೇವರಿಗೆ ಸ್ತೋತ್ರ. ಸತ್ಯವನ್ನು, ಜ್ಞಾನವನ್ನು, ಶಿಕ್ಷಣವನ್ನು, ವಿವೇಕವನ್ನು ಪಡೆದುಕೋ, ಆದರೆ ಅವುಗಳನ್ನು ಮಾರಬೇಡ. ಯಾಕೆ ಅದನ್ನು ದೇವರು ನಾವು ಸತ್ಯವಂತರಾಗಿ ಜೀವಿಸ್ತಿದ್ದೀವಿ, ನಾವು ಜ್ಞಾನ ನಮಗಿದೆ, ನಮಗೆ ಶಿಕ್ಷಣ ಇದೆ, ನಮಗೆ ವಿವೇಕ ಇದೆ ಅಂತ ಅದನ್ನು ಮೋಸಕರವಾದ ಮಾರ್ಗಕ್ಕೆ ಬಳಸಿ ಅಂತ ಹೇಳ್ತಾ ಇದೆ ಅಂದರೆ ವಾಕ್ಯ ಇಲ್ಲ. ನೀತಿಯ ಮಾರ್ಗಕ್ಕೆ ಅದನ್ನು ಬಳಸಿರಿ. ದೇವರ ಭಯಭಕ್ತಿಯಿಂದ ಅದನ್ನು ಬಳಸಿರಿ. ವಿವೇಕದಿಂದ ಅದನ್ನು ನಡ್ಕೊಳ್ರಿ. ತಿಳುವಳಿಕೆಯಿಂದ ಅದನ್ನು ಉಪಯೋಗಿಸ್ಕೊಳ್ರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಗಳನ್ನ ಸಂತೋಷಪಡಿಸಿರಿ. ಬೈಬಲ್ ಹೇಳುತ್ತೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನಿನಗೆ ಶುಭವಾಗುವುದು. ನಿನ್ನ ಜೀವಿಸುವ ದೇಶದಲ್ಲಿ ನಿನಗೆ ಒಳ್ಳೆಯದಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಆಯಸ್ಕಾರಗಳು ಹೆಚ್ಚಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಿದ್ರೇ ಆಶೀರ್ವಾದ. ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು, ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನು, ವಿವೇಕವನ್ನು ಮೋಸಕರವಾದ ಕಾರ್ಯಕ್ಕೆ ಬಳಸಬೇಡ್ರಿ. ಅದನ್ನು ಒಳ್ಳೆಯದಕ್ಕೋಸ್ಕರ ಬಳಸಿರಿ. ಆಗ ದೇವರಿಗೂ ಮಹಿಮೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳು ಸಹ ಅದು ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ವಾಕ್ಯದ ಭಯಭಕ್ತಿಯಲ್ಲಿ ಜೀವಿಸ್ತೀರಿ, ವಾಕ್ಯದ ಪ್ರಕಾರವಾಗಿ ಜೀವಿಸ್ತೀರಿ. ನೀತಿಯನ್ನು ಸತ್ಯವನ್ನು ಅನುಸರಿಸಿ ನಡೀರಿ. ಹೊಟ್ಟೆಬಾಕತನವನ್ನು, ನಿದ್ರಾಸಕ್ತಿಯನ್ನು ಬಿಡ್ರಿ. ಅದೇನು ಮಾಡುತ್ತೆ ಅಂತಂದರೆ ಅದು ಹಳೆಯ ಬಟ್ಟೆಯನ್ನು ಹೊದಿಸುತ್ತೆ. ಅಂದರೆ ಬಡತನಕ್ಕೆ ಕಾರಣ ಆಗುತ್ತೆ. ಸೋಮಾರಿಗೆ ಏನು ಹೇಳುತ್ತೆ ವಾಕ್ಯ? ಸೋಮಾರಿಯ ಇರುವೆ ಬಳಿ ಹೋಗಿ ಬುದ್ಧಿಯನ್ನು ಕಲಿದನು. ಇರುವೆಯನ್ನು ನಡತೆಯನ್ನು ನೋಡಿ ನೀನು ಜ್ಞಾನವಂತನಾಗು. ಅದಕ್ಕೆ ಯಾವ ನಾಯಕರಾಗಲಿ ಅಧಿಕಾರಿಗಳಿಲ್ಲ, ಆದರೆ ಬೇಸಿಗೆ ಕಾಲದ ಆಹಾರವನ್ನು ಕೂಡಿಟ್ಕೊಳ್ಳುತ್ತೆ. ಎಷ್ಟು ಮಟ್ಟಿಗೂ ಜ್ಞಾನದಿಂದ, ವಿವೇಕದಿಂದ ಅದು ಮಾಡುತ್ತೆ. ಹಾಗೆ ಸೋಮಾರಿತನವನ್ನು ನೀವು ಪ್ರೀತಿ ಮಾಡಬೇಡ್ರಿ. ಅದು ನಿಮ್ಮಿಂದ ದೂರ ಆಗಬೇಕು. ಹಾಗೆ ದೂರ ಆಗಬೇಕಾದ್ರೆ ವಾಕ್ಯವನ್ನು ಪ್ರೀತಿಸಬೇಕು. ವಾಕ್ಯವನ್ನು ಪ್ರೀತಿಸೋದ್ರೆ ಸತ್ಯವನ್ನು, ಜ್ಞಾನವನ್ನು, ಶಿಕ್ಷಣವನ್ನು, ವಿವೇಕವನ್ನು ನಾವು ಪಡ್ಕೋತೀವಿ. ಪಡ್ಕೊಂಡ್ಮೇಲೆ ಅದನ್ನ ಆ ಮಾರ್ಗದಲ್ಲಿ ಜೀವಿಸ್ತೀರಿ. ಅದೇ ಮಾರ್ಗದಲ್ಲಿ ನೀವು ಜೀವಿಸೋದಾದರೆ ನಿನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೂ ಸಹ ಅದು ಸಂತೋಷವಾಗುತ್ತೆ, ಆನಂದವಾಗುತ್ತೆ. ನೀವು ನೀತಿವಂತರು ಅಂತ ಕರೆಸ್ಕೊತೀರ. ಅಷ್ಟು ಮಾತ್ರ ಅಲ್ಲ, ಅದರ ಮುಖಾಂತರವಾಗಿ ದೇವರಿಗೂ ಮಹಿಮೆ ಆಗುತ್ತೆ, ನಿಮಗೂ ಆಶೀರ್ವಾದವಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ರಿ. ಪ್ರಾರ್ಥಿಸಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನು, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ಸತ್ಯವನ್ನು, ನೀತಿಯನ್ನು, ವಿವೇಕವನ್ನು, ಶಿಕ್ಷಣವನ್ನು ಅದನ್ನು ಪಡ್ಕೊಳ್ರಿ, ಅದನ್ನು ಮಾರಬೇಡ್ರಿ, ಅದರಂತೆ ಜೀವಿಸಿ ನೀವು ನೀತಿವಂತರಾಗಿ ಜೀವಿಸ್ರಿ. ಅದ್ರ ಮೂಲಕವಾಗಿ ನಿಮ್ಮ ಎತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅದು ಸಂತೋಷವಾಗುತ್ತೆ, ಆನಂದವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಮಹಿಮೆ ಆಗುತ್ತೆ, ನಿಮಗೂ ಆಶೀರ್ವಾದವಾಗುತ್ತೆ ಅಂತ ಹೇಳ್ತೀರಾ. ಆಮೇನ್. ವಾಕ್ಯದ ಪ್ರಕಾರವಾಗಿ ಜೀವಿಸಿ ನಿನ್ನ ಜನರು ನಿನ್ನ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವ ಹೊಡುತ್ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.